ನಾನು ಡಾಕ್ಟರ್ ನಾ ಕೊಟ್ರೇಶ್ ಉತ್ತಂಗಿ ಅಂತ ಹೊನ್ನಾಳಿಯಿಂದ ಬಂದಿದ್ದೀನಿ. ಸುಮಾರು 15 ವರ್ಷಗಳಿಂದ ನಾನು ದಿಂಡೂರು ಸಾಹೇಬ್ರನ್ನ ಹತ್ತಿರದಿಂದ ನೋಡಿದಂಥವನು. ಅವರ ಭಾಷಣದಲ್ಲಿ ಹೇಳ್ತಾ ಇರ್ತಾರೆ, ಅನೇಕ ಘಳಿಗೆಗಳನ್ನು ಉದಾಹರಣೆ ಕೊಟ್ಟು ಹೇಳ್ತಿರ್ತಾರೆ. ಆದರೆ ನಾನು ಈ ಸಮಾಜಕ್ಕೆ ದಿಂಡೂರವರೇ ಒಂದು ಅಮೃತ ಗಳಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಅವರ ಶಿಸ್ತು, ನಡೆ, ನುಡಿ, ಅವರ ವ್ಯಕ್ತಿತ್ವ ಇವೆಲ್ಲವೂ ಕೂಡ ಇವತ್ತಿನ ಸಮಾಜದ ಯುವಕರಿಗೆ ಮಾದರಿ ಮತ್ತು ಅನುಕರಣೀಯ ಅಂತ ನಾನು ಹೇಳ್ಬೋದು. ಅವರು ಇವತ್ತು ಇಷ್ಟು ವಯಸ್ಸಾದರೂ ಕೂಡ ಯುವಕರನ್ನು ನಾಚಿಸುವಂತೆ ಅವರು ಓಡಾಟ, ಅವರ ಸಮಾಜ ಸಂಘಟನೆ, ಯಾವುದೇ ಕೆಲಸ ಇರಲಿ ಅವರು ಕಟ್ಟುನಿಟ್ಟಾಗಿ ಶಿಸ್ತಿನಿಂದ ನಡೆಸಿ ಯಶಸ್ವಿಗೊಳಿಸುವಂಥ ವ್ಯಕ್ತಿತ್ವ ಅವರದು. ಅವರು ಸಮಾಜದಲ್ಲಿ ಯಾರೇ ಅಧ್ಯಕ್ಷರಿರಲಿ, ಅವರು ಇವರೇ ಅಧ್ಯಕ್ಷರಿರಬೇಕು, ನನಗಿಂತ ಅಧ್ಯಕ್ಷರು ಸಣ್ಣವರು ಅನ್ನುವಂಥ ಭಾವನೆ ಎಂದೂ ತೋರದೆ, ಯಾರೇ ಅಧ್ಯಕ್ಷರಿರಲಿ ಅವರ ಜೊತೆಗೆ ಹೆಗಲು ಕೊಟ್ಟು ಈ ಸಮಾಜವನ್ನು ಮುನ್ನಡೆಸಿದಂಥ ವ್ಯಕ್ತಿತ್ವ ಅವರದು. ಹನುಮನಾಳವರು ಈ ಸಮಾಜ ಸಂಘಟನೆ ಮೊದಲಿಗರಾದರೆ ಈ ಸಮಾಜಕ್ಕೆ ಒಂದು ಗಟ್ಟಿ ನೆಲೆಯನ್ನು, ಗಟ್ಟಿ ಅಸ್ತಿತ್ವವನ್ನು, ಗಟ್ಟಿ ರೂಪವನ್ನು ರೂಪಿಸುವಲ್ಲಿ ದಿಂಡೂರವರೇ ಮೊದಲಿಗರು ಅಂತ ಹೇಳಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರ ಈಗ ಒಂದು ಸೇವೆ ಇನ್ನೂ ಅನೇಕ ದಿನಗಳವರೆಗೆ ನಮ್ಮ ಸಮಾಜದ ಜನಕ್ಕೆ ಬೇಕಾಗಿದೆ. ಅವರ ಇನ್ನೂ 100 ವರ್ಷ ಬದುಕಿ ಬಾಳಿ ಆರೋಗ್ಯಯುತವಾಗಿರಲಿ ಅಂತ ಹೇಳಿ ಆಶಿಸುತ್ತಾ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ತಮ್ಮ ಹೆಸರು? ಡಾಕ್ಟರ್ ನಾ ಕೊಟ್ರೇಶ್ ಉತ್ತಂಗಿ, ಹೊನ್ನಾಳಿ.